ಹಾಯ್, ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ನಾನು ಇವತ್ತು ಸೂಪರ್ ಆಗಿ ರೆಡಿಯಾಗಿದ್ದೀನಿ ಟು ಫೈಂಡ್ ಅ ನ್ಯೂ ಪ್ಲೇಸ್. ಈ ಪ್ಲೇಸ್ನ ತುಂಬ ದಿನದಿಂದ ನೋಡಿ ಅನ್ಕೊಂತಾ ಇದ್ದೆ ಹೋಗ್ಬೇಕಂತ, ಬಟ್ ಇವತ್ತು ಇಲ್ಲ ಹೋಗ್ಲೇಬೇಕು ಅಂತ ಅನ್ಕೊಂಡು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ ನಾವು ಈಗ ಹೋಗ್ತಿದ್ದೀವಿ NH-275 ಅಲ್ಲಿ, ಅಲ್ಲೇ ಇರೋದು ಈ ಪ್ಲೇಸ್. ಸೊ ಫಿಲ್ಟರ್ ಅಂತ ಹೇಳ್ಬಿಡು. ಸೊ ಇಟ್ ವಾಸ್ ಅ ಫಿಲ್ಟರ್ ಹುಕ್ಕಾ ಕೆಫೆ ಬಿಫೋರ್. ಸೊ ಈಗ ಹುಕ್ಕಾ ಎಲ್ಲ ಸ್ಟಾಪ್ ಮಾಡಿದ್ದಾರೆ, ಬ್ಯಾನ್ ಮಾಡಿದ್ದಾರೆ. ಸೊ ಇಟ್ ಬಿಕೇಮ್ ಕೆಫೆ ನಾವು. ಸೊ ಸಖತ್ತಾಗಿ ಇನ್ ಮಿಡಲ್ ಆಫ್ ಗ್ರೀನರಿ ಈ ಪ್ಲೇಸ್ ಇದೆ. ಸಖತ್ ದೊಡ್ಡದಾಗಿದೆ, ಆಲ್ಮೋಸ್ಟ್ ಏಕರ್ ಕಿಂತ ಜಾಸ್ತಿನೇ ಇದೆ ಅನ್ಸುತ್ತೆ. ಸೊ ನೋಡ್ಬೋದು, ಆಚೆ ಕಡೆಯಿಂದ ನೋಡ್ಕೊಂತ ಹೋದ್ರೆ ಫುಲ್ ಇಟ್ ಈಸ್ ಕವರ್ಡ್ ಬೈ ಗ್ರೀನರಿ ಅಂಡ್ ಇಟ್ ಈಸ್ ವೆರಿ 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 ಬಿಗ್ ಕೆಫೆ. ಸೊ ಸಖತ್ತಾಗಿ ಟೈಮ್ ಸ್ಪೆಂಡ್ ಮಾಡಬೇಕು, ಲೋನ್ಲಿ ಆಗಿ, ತುಂಬಾ ಸೈಲೆಂಟ್ ಆಗಿ ಅಂತ ಅಂದ್ರೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್. ಸೊ ಪಾರ್ಕಿಂಗ್ ಬೆಜ್ಜಾನ್ ಇದೆ ನೋಡಿ, ಇಲ್ಲಿ ತನಕ ಪಾರ್ಕಿಂಗ್ ಇದೆ. ಸೊ ಇಫ್ ಯು ಆರ್ ಪ್ಲಾನಿಂಗ್ ಟು ಥ್ರೋ ಎ ಪ್ರೈವೇಟ್ ಪಾರ್ಟಿ ಅಥವಾ ಗೆಟ್ ಟುಗೆದರ್ ಏನೇ ಆದ್ರೂ ಇಲ್ಲಿ ನೀವು ಬರಬಹುದು. ನೋ ಥಿಂಕಿಂಗ್ ಆಫ್ ಪಾರ್ಕಿಂಗ್ ಪ್ರಾಬ್ಲಮ್ ಎನಿಥಿಂಗ್. ಸೊ ಎಸ್, ತುಂಬಾ ಸತಿ ಮೈಸೂರಿಗೆ ಹೋಗುವಾಗ ನಾನು ಇಲ್ಲಿ ನೋಡಿ ಅನ್ಕೊಂತಾ ಇದ್ದೆ ಬರಬೇಕು, ಹೇಗಿದೆ ಅಂತ ನೋಡಬೇಕು ಅಂತ. ಬಟ್ ಇನಿಷಿಯಲಿ ಅಂದ್ರೆ ಹುಕ್ಕ ಇದ್ದಾಗ ಇಟ್ ಯೂಸ್ ಟು ಬಿ ಜಾಮ್ ಪ್ಯಾಕ್ಡ್ ಆಗಿ ಇರ್ತಿತ್ತು. ಇಲ್ಲಿ ಫುಲ್ ಆಕ್ಚುಲಿ ತುಂಬಾನೇ ವೆಹಿಕಲ್ಸ್ ಎಲ್ಲ ಕವರ್ ಆಗಿರ್ತಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಆಸ್ ವಿ ನೋ ಆ್ಯಂಡ್ ಫಾರ್ಚುನೇಟ್ಲಿ ಅಂತಾನು ಹೇಳ್ಬೋದು, ಸೊ ಹುಕ್ಕಾನ ಬ್ಯಾನ್ ಮಾಡಿದ್ರು ಕರ್ನಾಟಕದಲ್ಲಿ. ಸೊ ಹೆಲ್ತ್ ವೈಸ್ ಇಟ್ ಈಸ್ ವೆರಿ ಫಾರ್ಚುನೇಟ್, ಬಟ್ ಬಿಸ್ನೆಸ್ ವೈಸ್ ನನಗೆ ಅನ್ಸುತ್ತೆ ಇಟ್ ಹ್ಯಾಸ್ ಅಫೆಕ್ಟೆಡ್ ಲಾಟ್ ಆಫ್ ಪ್ಲೇಸಸ್ ಇನ್ ಬ್ಯಾಂಗ್ಳೂರ್. ಸೊ ಇದು ಒಂದು ಅಂತ ಅನ್ಸುತ್ತೆ, ಯಾಕಂದ್ರೆ ಇದು ಮಾಡಿದ ಹುಕ್ಕಾ ಕೆಫೆ ಅಂತ ಹೇಳ್ಬಿಟ್ಟು. ಸೊ ಹುಕ್ಕಾ ಕೆಫೆಯಲ್ಲಿ ಹುಕ್ಕಾನೇ ಇಲ್ಲ ಅಂದ್ರೆ, ಆಸ್ ಯು ನೋ ದ ನೇಮ್ ಆಲ್ಸೋ ರೆಫರ್ಸ್ ಲೈಕ್ ಫಿಲ್ಟರ್. ಸೊ ಅದರಲ್ಲಿ ಒಂದು ಏನು ಡಿಸೈನ್ ಇದೆ ಅದನ್ನು ಹುಕ್ಕಾ ತರನೇ ಮಾಡಿದ್ರು ಅವರು. ಸೊ ಅಷ್ಟೊಂದೆಲ್ಲ ತಲೆ ಉಪಯೋಗಿಸಿ ಮಾಡಿದ್ರು. ಈಗ ಸಡನ್ ಆಗಿ ಹುಕ್ಕಾನೇ ಸ್ಟಾಪ್ ಮಾಡಬೇಕಾಯ್ತು. ಸೊ ಆಬ್ವಿಯಸ್ಲಿ ಈಗ ಹುಕ್ಕಾ ಇಲ್ಲ ಅಂದ್ರೆ ಹುಕ್ಕಾ ಕೆಫೆಲಿ, ಸೊ ಪೀಪಲ್ ವಿಲ್ ಬಿ ಲೈಕ್ okay, and they are like okay, so very less people as of now. So ನಾವು ಹೋಗಿದ್ದು ಸಂಡೇನೆ. ಸೊ ಸಂಡೇ ಇಷ್ಟೊಂದು ಖಾಲಿ ಹೊಡಿತಾ ಇತ್ತಂತ ನೋಡಿ ನನಗೇನೆ ಆಶ್ಚರ್ಯ ಆಯ್ತು. ಬಿಕಾಸ್ ನಾನು ಯಾವಾಗ ಇದನ್ನ ನೋಡಿದ್ರು ಜಾಮ್ ಪ್ಯಾಕ್ಡ್ ಆಗಿ ಸಖತ್ ಜನ ಜಿಗಿ ಅಂತ ಇದ್ರು, ಆ ಥರನೇ ಇದ್ದಿದ್ದು. ಬಟ್ ನಾನೀಗ ಬೇಗನೆ ಬಂದಿದ್ದೀನಿ, ನಾನು ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ತಕ್ಕೊಬೇಕು ಅಂತ ಹೇಳ್ಬಿಟ್ಟು ಎಲ್ಲಿಗೆ ಹೋದ್ರೂ ಸ್ವಲ್ಪ ಬೇಗ ಹೋಗ್ತೀನಿ. ಸೊ ಮೇ ಬಿ ಐ ವಾಸ್ ಥಿಂಕಿಂಗ್ ದಟ್ ಲೇಟರ್ ಪೀಪಲ್ ವಿಲ್ ಕಮ್. ಸೊ ಇದು ಒಂದು ಸೆಕ್ಷನ್. ಸೊ ದಿಸ್ ಇಸ್ ಲೈಕ್ ಇನ್ಕ್ಲೋಸ್ಡ್ ಸೆಕ್ಷನ್. ಇಫ್ ಯು ವಾಂಟ್ ಟು ಸಿಟ್ ಕ್ಲೋಸ್ಲಿ ಗ್ರೀನರಿಲಿ ಅಥವಾ ತುಂಬಾ ಗಾಳಿ ಸೊಳ್ಳೆ ಹತ್ರ ಎಲ್ಲ ಅನ್ಕೊಂಡವ್ರಿಗೆ ಇಲ್ಲಿ ಬಂದು ಕೂತ್ಕೋಬಹುದು. ಸೊ ಇಲ್ಲಿ ಒಂದು ಸೆಕ್ಷನ್ ಮಾಡಿದ್ದಾರೆ. ಸೊ ಇಲ್ಲಿಂದ ಆಕ್ಚುಲಾಗಿ ಇನ್ನ ಒಳಗಡೆ ಹೋಗ್ತಾ ಹೋದ್ರೆ ನನಗೆ ಇದು ತುಂಬಾನೇ ಇಷ್ಟ ಆಯ್ತು ನೋಡಿ. ಎಲ್ಲ ಕಡೆ ಪೇಂಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಸಖತ್ತಾಗಿ. ಸೊ ವಾಲ್ ಪೇಂಟ್ಸ್ ಎಲ್ಲ ಸಖತ್ತಾಗಿ ಕಾಣಿಸ್ತಾ ಇದೆ. ಅಂಡ್ ಈ ಫುಟ್ ಪಾತ್ ಏನಿದಲ್ಲ, ನಂಗೆ ಇದು ತುಂಬಾ ಚೆನ್ನಾಗಿ ಅನ್ನಿಸ್ತು ನೋಡಿ. ಒಂದೊಂದು ಸ್ಟೋನ್ಸ್ನು ಪೆಬಲ್ಸ್ ತರ ಹಾಕಿ ಅದನ್ನ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಷ್ಟು ಗ್ರೀನರಿ ಆಗಿದೆ. ಸೊ ಅದೇ ನಾನು ಈಗೇನು ಬಿಲ್ಡಿಂಗ್ ಹೋದೆ ಅಲ್ಲಿಂದ ಆಚೆ ಬಂದ್ರೆ ಇಲ್ಲಿಗೆ ಬರ್ತೀವಿ. ಸೊ ಆ ಕಡೆ ಹೋದ್ರೆ ರೆಸ್ಟ್ ರೂಮ್ ಇದೆ, ಮತ್ತೆ ಅಲ್ಲೇ ಒಂದು ಏನೋ ಚಿಕ್ಕ ಟ್ಯಾಂಕ್ ತರ ಮಾಡಿದ್ದಾರೆ. ನಾನು ಆ ಕಡೆ ಹೋಗ್ಲಿಲ್ಲ ಬಿಕಾಸ್ ಇಟ್ ವಾಸ್ ನಾಟ್ ಓಪನ್ ಫಾರ್ ಪಬ್ಲಿಕ್. ಸೊ ಅಲ್ಲಿಂದ ನಾವು ಈಗ ಈ ಒಂದು ಏನು ಚೆನ್ನಾಗಿರೋ ಡೆಕೋರೇಟ್ ಮಾಡಿರುವಂತಹ ಗೇಟ್ ಇದೆ, ಅಲ್ಲಿಂದ ಪಾಸ್ ಆಗ್ಬೇಕು. ಸೊ ನಾವು ಅಲ್ಲಿಂದ ಬಂದಿದ್ದು, ಆ ಗೇಟ್ ಇಂದ, ಮೈನ್ ಎಂಟ್ರೆನ್ಸ್ ಇಂದ. ಸೊ ಇಟ್ ಲುಕ್ಸ್ ಲೈಕ್ ದಿಸ್. ಸೊ ಈಗ ಇಲ್ಲಿಂದ ನಾವು ಒಳಗಡೆ ಹೋಗಬೇಕು. ಅಂಡ್ ಆಬ್ವಿಯಸ್ಲಿ ದ ಗೇಟ್ ಇಸ್ ಸೋ ವೆಲ್ ಡೆಕೋರೇಟೆಡ್ ಆಸ್ ಯು ಕ್ಯಾನ್ ಸಿ. ಸೊ ಬೆಳಗ್ಗೆ ಹೊತ್ತು ಬಂದರೆ ಫುಲ್ ನೇಚರ್ ಫ್ರೆಂಡ್ಲಿ ಆಗಿ ಸಕ್ಕತ್ತಾಗಿ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ಯು ಕ್ಯಾನ್ ವಾಕ್ ಥ್ರೂ ಎವ್ರಿವೇರ್. ಸೊ ಈಗ ನನ್ನ ಮಕ್ಕಳು ಆ್ಯಕ್ಚುಲಿ ಫೋಟೋ ಸೆಷನ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾವು 3 ಜನನೂ ಸೇರ್ಕೊಂಡು ಫೋಟೋ ಸೆಷನ್ ಮಾಡ್ತಾ ಇದ್ದೀವಿ. ಬಿಕಾಸ್ ಇಟ್ಸ್ ಅ ವೆರಿ ನೈಸ್ ಪೋರ್ಟ್ರೇಟ್ ಬರುತ್ತೆ ಇಲ್ಲಿ ಪಿಕ್ಚರ್ಸ್ಗೆ. ಬ್ಯಾಕ್ ಡ್ರಾಪ್ ಸಕ್ಕತ್ತಾಗಿದೆ. ಸೊ ಲೈಟ್ಸ್ ಎಲ್ಲ ಸಕ್ಕದಾಗಿ ಪಿಕ್ಚರ್ಸ್ಗೆ ಸಕ್ಕದಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಒಬ್ರಾದ್ಮೇಲೆ ಒಬ್ರು ಅವ್ರವ್ರಿಗೆ ಬೇಕಾಗಿರೋ ಪೋಸಲ್ಲಿ ತೆಕ್ಕೋತಾ ಇದ್ದೀವಿ.
ಸೊ ಮೇನ್ ಬೇಗ ಬರೋ ಇಂಟೆನ್ಷನ್ ಇದು, ಯಾಕಂದ್ರೆ ತುಂಬಾ ಪ್ಲೇಸಸ್ ಅಲ್ಲಿ ಸಕ್ಕದಾಗಿರೋದು ಏನಾದ್ರು ಸಿಕ್ಬಿಡ್ತು ಅಂದ್ರೆ ಎಲ್ಲಾರು ಫೋಟೋ ತೆಕ್ಕೊಳೋ ಅಷ್ಟೊತ್ತಿಗೆ ರಾತ್ರಿನೇ ಆಗ್ಬಿಡತ್ತೆ. ಸೊ ಎನಿವೇಸ್ ಅಲ್ಟಿಮೇಟ್ಲಿ ದ ಫೋಟೋ ಸೆಷನ್ ಇಸ್ ಓವರ್ ಅಂಡ್ ಈ ಫುಟ್ ಪಾತ್ ಸಕ್ಕದಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ, ಲೈಟ್ಸ್ ಮತ್ತೆ ಗ್ರಿಲ್ ಎಲ್ಲ. ಒಂಥರ ನಿಮಗೆ ಪಾರ್ಕ್ ಇದ್ರೊಳಗಡೆ ಹೋದಂಗೆ ಅನ್ಸುತ್ತೆ ಟನಲ್ ಅಲ್ಲಿ. And it looks really nice because the lights are very well decorated. So ಹಿಂಗೆ ಕಲ್ಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ, ಸೊ ಇಫ್ ಯು ಆರ್ ವೇರಿಂಗ್ ಹೀಲ್ಸ್ ಬಿ ಕೇರ್ಫುಲ್, ಯಾಕಂದ್ರೆ ತುಂಬಾ ಸತಿ ಈ ತರ ಕಲ್ಲಲ್ಲಿ ಹೀಲ್ಸ್ ಮೇಲೆ ನಡೀತಾ ಇದ್ರೆ ಮಿಸ್ ಆಯ್ತು ಅಂದ್ರೆ ಕಾಲ್ ಟ್ವಿಸ್ಟ್ ಆಗುತ್ತೆ ಅಂಡ್ ಯು ಕ್ಯಾನ್ ಹ್ಯಾವ್ ಆಂಕಲ್ ಫ್ರಾಕ್ಚರ್. ಸೊ ಸ್ವಲ್ಪ ಈಸಿಯಾಗಿ ನಡೆದಾಡ ಅಂತ ಫುಟ್ವೇರ್ ಹಾಕೊಂಡ್ ಬಂದ್ರೇನೆ ಒಳ್ಳೇದು ಅಂತ ಅನ್ಸುತ್ತೆ. ಬ್ಲಾಕ್ ಹೀಲ್ಸ್ ಅಥವಾ ಫುಟ್ ಏನು ಬೂಟ್ಸ್ ಇರುತ್ತೆ ಅದು, ಫ್ಲಾಟ್ ಬೂಟ್ಸ್, ಸೊ ಆ ಥರ ಎಲ್ಲ ಹಾಕೊಂಡ್ಬಂದ್ರೆ ಇಟ್ ವಿಲ್ ಬಿ ವೆರಿ ನೈಸ್. ವೆರಿ ಪಾಯಿಂಟೆಡ್ ಅಂಡ್ ಪೆನ್ಸಿಲ್ ಹೀಲ್ಸ್ ಎಲ್ಲ ಸ್ವಲ್ಪ ಕಷ್ಟ ಇಲ್ಲಿ. ಆಸ್ ಯು ಕ್ಯಾನ್ ಸಿ ಇಟ್ ಈಸ್ ನೇಚರಲ್ ಫ್ರೆಂಡ್ಲಿ ಅಂಡ್ ನೇಚರಲ್ಲಿ ನಡೆದಾಡ, ಯಾಕಂದ್ರೆ ಇಟ್ ಶುಡ್ ಬಿ ವೆರಿ ಈಸಿ ಗೋಯಿಂಗ್ ಚಪ್ಪಲ್ಸ್ ಅಥವಾ ಶೂಸು ಅಥವಾ ವಾಟ್ ಎವರ್ ಫುಟ್ ವೇರ್ ಯು ಆರ್ ವೇರಿಂಗ್. ಸೊ ಮತ್ತೆ ಇಲ್ಲಿ ಇವ್ರದ್ದು ಸ್ಟಾರ್ಟ್ ಆಯ್ತು ಸ್ನ್ಯಾಪ್ ಶಾಟು. ಅಂಡ್ ಅಣ್ಣ ತಂಗಿದು ಯಾವಾಗ ಕಿತ್ತಾಡ್ತಾರೆ, ಯಾವಾಗ ಒಂದಾಗ್ತಾರೆ ಏನು ಗೊತ್ತಾಗೋದಿಲ್ಲ. ದೇ ವಿಲ್ ಬಿ ಲೈಕ್ ಒಂದು ನಾಯಿಗಳ ತರ ಕಿತ್ತಾಡ್ತಾ ಇರ್ತಾರೆ, ಇದ್ದಕ್ಕಿದ್ದಂಗೆ ಫ್ರೆಂಡ್ಸ್ ಆಗ್ಬಿಡ್ತಾರೆ. ಸೊ ದೇ ಹ್ಯಾವ್ ಎ ಡಿಫ್ರೆಂಟ್ ಬಾಂಡ್ ಅಂತಾನೆ ಅನ್ಸುತ್ತೆ. ಅಂಡ್ ಎಸ್, ಹಿಂದ್ಗಡೆ ಕಾಣಿಸ್ತಿರೋದೆ ಮೇನ್ ಆಕ್ಚುಲಿ ಪ್ಲೇಸ್. ಸಖತ್ ದೊಡ್ಡದಾಗಿದೆ ಅಂಡ್ ಆಸ್ ಯು ಕ್ಯಾನ್ ಸಿ ಇಟ್ಸ್ ಎ ಓಪನ್ ಥೀಮ್. ಸೊ ಇಲ್ಲಿ ಆಕ್ಚುಲ್ ಆಗಿ ತುಂಬಾನೇ ದೊಡ್ಡ ದೊಡ್ಡ ಇವೆಂಟ್ ಅಥವಾ ಕಾನ್ಸರ್ಟ್ಸ್ ಅಥವಾ ಏನಾದರೂ ಒಂದು ಬ್ಯಾಂಡ್ ಎಲ್ಲ ಪರ್ಫಾರ್ಮ್ ಮಾಡ್ತಾರೆ ಅಂದ್ರೆ ದೊಡ್ಡದಾಗಿದೆ. ಅಂಡ್ ಆಸ್ ಐ ಸೈಡ್ ವಾಲ್ ಪೇಂಟಿಂಗ್ಸ್ ಆರ್ ರಿಯಲಿ ಗುಡ್. ಸೊ ಅದನ್ನ ಬ್ಯಾಕ್ ಡ್ರಾಪ್ ಹಾಕಿ ಇಟ್ಕೊಂಡು ಸಕ್ಕದಾಗಿ ಪಿಕ್ಚರ್ಸ್ ತಗೋಬಹುದು. ಅಂಡ್ ದಿಸ್ ಈಸ್ ಲೈಕ್ ಸಕ್ಕದಾಗಿ ಇದೆ. ಇದು DJ ಕಾರ್ನರ್, ಇಲ್ಲಿಂದ ನಿಂತ್ಕೊಂಡು ಮ್ಯೂಸಿಕ್ಸ್ ಪ್ಲೇ ಮಾಡೋದು, ಇಲ್ಲ ಬ್ಯಾಂಡ್ ಬಂತಂದ್ರೆ ಅಲ್ಲಿ ನಿಂತ್ಕೊಂಡು ಪರ್ಫಾರ್ಮ್ ಮಾಡೋದು, ದಟ್ ಈಸ್ ಹೌ ಇಟ್ ಈಸ್. ಅಂಡ್ ಇಲ್ಲಿ ಆಕ್ಚುಲಿ ಗ್ರಿಲ್ಲರ್ ಇದೆ ಅಂಡ್ ಆಸ್ ಯು ಕ್ಯಾನ್ ಸಿ ಇಟ್ ಈಸ್ ಆನ್. ಸೊ ಏನಾದ್ರು ನಿಮಗೆ ಗ್ರಿಲ್ಡ್ ಐಟಮ್ಸ್ ಬೇಕು ಅಂದ್ರೆ ದೇ ವಿಲ್ ಪ್ರಿಪೇರ್ ಇಟ್ ಅಂಡ್ ಗಿವ್. ಸೊ ಇಲ್ಲಿ ಒಂದು ಹಾಲ್ ತರ ಮಾಡಿದ್ದಾರೆ. ಸೊ ದಿಸ್ ಇಸ್ ಮೇ ಬಿ ಇಫ್ ಯು ವಾಂಟ್ ಟು ಹ್ಯಾವ್ ಎ ಪ್ರೈವೇಟ್ ಪಾರ್ಟಿ ಆರ್ ಪ್ರೈವೇಟ್ ಗೆಟ್ ಟುಗೆದರ್ ಅಥವಾ ಆಫೀಸ್ ಮೀಟಿಂಗ್ ಆ ಥರ ಏನಾದರೂ ಓಪನ್ ಸ್ಪೇಸಲ್ಲಿ ಬೇಡ ಅಂದರೆ ಯು ಕ್ಯಾನ್ ಬುಕ್ ದಟ್ ಆ್ಯಂಡ್ ಡೂ ದೇರ್. ಸೊ ಇಲ್ಲಿ ಬೇಕಾದಷ್ಟು ಸೀಟಿಂಗ್ಸ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಆಸ್ ಯು ಕ್ಯಾನ್ ಸಿ. ಸೊ ಮಳೆನೂ ಸ್ವಲ್ಪ ಬರ್ತಾ ಇತ್ತು ನಾವು ಬರೋಕ್ಕಿಂತ ಮುಂಚೆ, ಈಗ ಸ್ವಲ್ಪ ನಿಂತಿದೆ. ಆ್ಯಂಡ್ ದ ವೆದರ್ ಈಸ್ ವೆರಿ ಸೂಪರ್. ಯಾಕಂದ್ರೆ ಮಳೆ ಬಂದು ನಿಂತಿದೆ ಅಂದ್ರೆ ನಿಮಗೆ ಗೊತ್ತಾಗುತ್ತೆ ಹೌ ವಂಡರ್ಫುಲ್ ಇಟ್ ವಿಲ್ ಬಿ. ಸೊ ಇಲ್ಲಿ ಮಧ್ಯ ಮಧ್ಯ ದೊಡ್ಡ ದೊಡ್ಡ ಟೇಬಲ್ಸ್ ಹಾಕಿದ್ದಾರೆ. ಸೊ ಅದು ನಮಗೆ ಓಪನ್ ಅಲ್ಲಿ ಕೂರಕ್ಕೆ ಇಷ್ಟ ಇಲ್ಲ, ಸ್ವಲ್ಪ ಪ್ರೈವೇಟ್ ಆಗಿ, ಬಟ್ ನಾಟ್ ಟು ಪ್ರೈವೇಟ್. ಅಂದ್ರೆ ಪಕ್ಕದಲ್ಲೇ ಕ್ಯಾನಪೀಸ್ ಇದೆ. ಸೊ ಕ್ಯಾನಪೀಸ್ ಅಲ್ಲಿ ನೀವು ಹೋಗ್ಬಿಟ್ಟು ಹಟ್ಟಲ್ಲಿ ಕೂತ್ಕೋಬಹುದು. ಅಂಡ್ ಎಲ್ಲ ಏನು ಒಂದು ವಾಲ್ ಡ್ರಾಯಿಂಗ್ಸ್ ಪೇಂಟಿಂಗ್ಸ್ ಇದೆ. ಇಟ್ಸ್ ಸೂಪರ್. ಬಟ್ ಈಗ ಸ್ವಲ್ಪ ಮಳೆ ಬಂದಿರೋದಕ್ಕೆ ಎಲ್ಲ ಅದು ಮಧ್ಯ ಮಧ್ಯ ಒಂದು ಸ್ವಲ್ಪ ಹೋಗಿದೆ, ಬಟ್ ಇಟ್ ಲುಕ್ಸ್ ರಿಯಲಿ ಫ್ಯಾಬ್. ಅಂಡ್ ಮಧ್ಯದಲ್ಲಿ ಅಂದ್ರೆ ಸೆಂಟರ್ ಆಫ್ ದಟ್ ದೇ ಹ್ಯಾವ್ ಎ ಬಿಗ್ ಕ್ಯಾನಪಿ. ಸೊ ದಿಸ್ ಇಸ್ ದ ಪ್ರೈವೇಟ್ ಕ್ಯಾನಪೀಸ್. ಸೊ ಓಪನ್ ಆಗಿದೆ. And this is the main, and again this side there is lot of I think ಒಂದೊಂದು ಸೈಡಿಗೆ 3 canopies ಮಾಡಿದ್ದಾರೆ ಅಂತ ಅನ್ಕೋತೀನಿ, 3 to 4. ಸೊ ಇಫ್ ಯು ವಾಂಟ್ ಟು ಕಮ್ ಯು ಕ್ಯಾನ್ ಕಮ್ ಅಂಡ್ ಸಿಟ್ ದೇರ್. ಸೊ ಮಧ್ಯದಲ್ಲಿ ನಮ್ಮ ಕ್ಯಾಟ್ ಬೇರೆ ಓಡಾಡ್ತಿದೆ, ಬೆಕ್ಕು ನೋಡ್ತಾ ಇದೆ, ಓಡಾಡ್ಕೊಂಡು ಇನ್ಸ್ಪೆಕ್ಟ್ ಮಾಡ್ತದೆ. ಸೊ ವಿ ವೇರ್ ಲೈಕ್ we really wanted to buy click pictures ಇಲ್ಲಿ. ಸೊ ಸಕ್ಕದಾಗಿ ಕಾಣಿಸ್ತದೆ ನೋಡಿ. ಅಲ್ಲಿಂದ ನಾವೀಗ ಹೋಗ್ತಾ ಇದೀವಿ, ಎಲ್ಲಿ ಕೂರೋದು ಅಂತ ಗೊತ್ತಾಗ್ತಿಲ್ಲ ಯಾಕಂದ್ರೆ ಫುಲ್ ಜಾಗ ಖಾಲಿ ಇದೆ. ಸೊ ವಿ ವೇರ್ ಲೈಕ್ ಆಚೆ ಕಡೆ ಕೂತ್ಕೊಳ್ಳೋಣ ಅಂತ ಅನ್ಕೊಂಡ್ವಿ ಫಸ್ಟ್, ಬಟ್ ದೆನ್ ವಿ ಥಾಟ್ ಮೈಟ್ ರೈನ್. ಆಮೇಲೆ ಅನ್ನಿಸ್ತು ತುಂಬಾ ಜನ ಬಂದ್ಬಿಟ್ರೆ ಅಂತ. So okay, finally we thought we'll sit canopy. That is the best place. ಯಾಕೆ ಅಂದ್ರೆ ಮಳೆ ಬಂತು ಅಂದ್ರೂ ಇಟ್ಸ್ ಸೇಫ್. ಯಾಕಂದ್ರೆ ರಾತ್ರಿ ಆಗ್ತಾ ಆಗ್ತಾ ಜನ ಜಾಸ್ತಿ ಬರ್ಬಹುದು. ಅಂಡ್ ಇಫ್ ಇಟ್ ಗೆಟ್ಸ್ ಪ್ಯಾಕ್ಡ್ ದೆನ್ ವಿ ಕಾಂಟ್ ಮೂವ್ ಇನ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾವು ಕ್ಯಾನಪಿಲಿ ಕೂರೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಅಲ್ಲಿ ಅದಕ್ಕಿಂತ ಮುಂಚೆ ವಿ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ಟು ಕ್ಯಾಚ್ ಅಪ್. ಇಲ್ಲಿ ನೋಡಿ ಎಷ್ಟು ಸಖತ್ತಾಗಿ ಪೇಂಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಜಾನಿ ಡೀಪ್ದು
ಮತ್ತು ಆ್ಯಕ್ಚುಲಿ ಇದು ಕೆರೆಬಿಯನ್ ಏನು ಅವ್ರದ್ದೊಂದು ಇದಿತ್ತು, ಪೈರೇಟ್ ಆಫ್ ಕೆರೆಬಿಯನ್ದು ಆ ಲುಕ್ಕು. ಸೊ ಆ್ಯಸ್ ಐ ಸೆಡ್ ಇಟ್ ವಾಸ್ ಎ ಹುಕ್ಕಾ ಕೆಫೆ. ಸೊ ಹುಕ್ಕಾದು ಒಂದು ಒಳ್ಳೆ ಪಿಕ್ಚರ್ ಇದೆ ಇಲ್ಲಿ ಡ್ರಾ ಮಾಡಿರೋದು. ಸೊ ಅಲ್ಲಿಂದ ಮುಂದೆ ಹೋದರೆ ದೇ ಹ್ಯಾವ್ ದಿಸ್ ಆ್ಯಂಡ್ ದಿಸ್. ಸೊ ಟೈಗರು ಸೂಪರ್ ಆಗಿದೆ. ಸೊ ಟೈಗರ್ ಮುಂದೆ ನಿಂತ್ಕೊಂಡು ಪಿಕ್ಚರ್ ತೆಗೆಸ್ಕೊಳೋಣ ಅಂತ ಹೇಳ್ಬಿಟ್ಟು ವಿ ಆರ್ ಟೇಕಿಂಗ್ ದ್ಯಾಟ್. ಆಮೇಲೆ ಮಧ್ಯದಲ್ಲಿ ಬಂದ್ವಿ ಈಗ ಒಳಗಡೆ. ಸೊ ದಿಸ್ ಈಸ್ ಹೌ ಇಟ್ ಈಸ್ ಲೈಫ್ ವಿತ್ ಫಿಲ್ಟರ್ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಹೈಲೈಟ್ ಮಾಡಿದ್ದಾರೆ. ಆ್ಯಂಡ್ ದೆರ್ ಆರ್ ಸಮ್ ಹಾರ್ಸಸ್ ಲಿಟ್. ಸೊ ಅದು ಮೇನ್ ಮಿಡಲ್ ಪಾರ್ಟ್ ಆಫ್ ದ ಕ್ಯಾನಪಿ. ಸೊ ಇದು ದೊಡ್ಡ ಟೆಂಟ್. ಸೊ ಟೆಂಟ್ ಏನಿದೆ ಅದು ಸಖತ್ ದೊಡ್ಡದಾಗಿದೆ. ಆ್ಯಂಡ್ ಅಲ್ಲೂ ಸಖತ್ತಾಗಿ ಟೇಬಲ್ಸ್ ಎಲ್ಲ ಹಾಕಿದ್ದಾರೆ. ಸೊ ವಿ ಫೈನಲಿ ಡಿಸೈಡೆಡ್ ವಿಲ್ ಸೆಟ್ ಇನ್ ದ ಟೆಂಟ್. ಸೊ ಆಲ್ರೆಡಿ ಯಾರೋ ಸ್ವಲ್ಪ ಜನ ಬಂದಿದ್ದೇವೆ, ಹ್ಯಾವಿಂಗ್ ಎ ಸ್ಮಾಲ್ ಗೆಟ್ ಟುಗೆದರ್ ಐ ಬಿಲೀವ್. ಆ್ಯಂಡ್ ನೋಡೋಕ್ಕೆ ಸ್ವಲ್ಪ ಅವರು ಬಿಟ್ಟರೆ ಇನ್ನೊಂದೆರಡು ಜನ ಕ್ಯಾನಪೀಸಲ್ಲಿ ಕೂತಿದ್ರು. ಸೊ ಅಪಾರ್ಟ್ ಫ್ರಮ್ ದಟ್ ನೋ ಒನ್ ವಾಸ್ ದೇರ್. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಆ್ಯಕ್ಚುಲಿ ಹ್ಯೂಜ್ ಕ್ರೌಡ್. ಯಾಕಪ್ಪ ಅಂದರೆ ಫಿಲ್ಟರ್ ಅಂತ ಕೆಫೆಲಿ ನಾನು ನೋಡಿದ ಜಾಮ್ ಪ್ಯಾಕ್ಡ್ ಕೆಫೆಲಿ ಇಷ್ಟು ಕಮ್ಮಿ ಜನನ ಅಂತ ಅನ್ನಿಸ್ತು ನನಗೆ, ಬಿಕಾಸ್ ಇಟ್ ವಾಸ್ ಸಂಡೇ. ಸೊ ಎಸ್, ಬಟ್ ಎನಿವೇಸ್ ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ಲಾಜಿಕ್ ಇನ್ ದ ಬಿಸ್ನೆಸ್. ಸೊ ಇದು ಹೆಂಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ. ಸೊ ನೋಡಿ ಇಷ್ಟು ಮಳೆ ಬರ್ತಾ ಇದೆ. ಸೊ ಮೇ ಬಿ ಮಳೆ ಬರ್ತಾ ಇದೆ, ಓಪನ್ ಕೆಫೆ ಅಂತ ಹೇಳ್ಬಿಟ್ಟು ಇವತ್ತು ಕಮ್ಮಿ ಇರ್ಬೋದು ಜನ. ಯಾಕಂದರೆ ಇಷ್ಟೊಂದು ಆಚೆ ಕೂತಿದ್ರೆ ಒಳಗಡೆ ಎಲ್ಲಿ ಕೂರಿಸ್ತಾರೆ ಅವರು. ಸೊ ಮೇ ಬಿ ಪೀಪಲ್ ಹೂ ಹ್ಯಾವ್ ವಿಸಿಟೆಡ್ ವುಡ್ ನೋ ದಟ್ ಓಕೆ ಇಟ್ಸ್ ಎ ಓಪನ್ ಕೆಫೆ. ಸೊ ಎನಿವೇಸ್ ವಿ ವರ್ ಎಂಜಾಯಿಂಗ್ ಅವರ್ ಫಸ್ಟ್ ವಿಸಿಟ್. ಸೊ ಇವ್ರದ್ದು ಆ್ಯಕ್ಚುಲಿ ಇನ್ನೊಂದು ಬ್ರಾಂಚ್ ಈಗ ಹೊಸದಾಗಿ ಸ್ಟಾರ್ಟ್ ಆಗಿದೆ. ಇದು ಆ್ಯಕ್ಚುಲಿ ನಾವು ಬ್ಯಾಂಗ್ಳೂರಿಂದ ಮೈಸೂರಿಗೆ ಹೋಗೋ ಹೈವೇಲಿದೆ, ಬಿಡದಿಲಿ. ಸೊ ನೀವು ಮೈಸೂರು ಕಡೆಯಿಂದ ಬ್ಯಾಂಗ್ಳೂರು ಕಡೆಗೆ ಬಂದರೆ ಆ ಸೈಡಿಗೂ ಒಂದು ಹೊಸದಾಗಿ ಫಿಲ್ಟರ್ ಕೆಫೆ ಮಾಡಿದ್ದಾರೆ. ಸೊ ಸಮ್ ಡೇ ಐ ಮೈ ವಿಸಿಟ್ ದ್ಯಾಟ್ ಆಲ್ಸೋ. ಸೊ ಎಸ್, ಈಗ ನಾವು ಆರ್ಡರ್ ಮಾಡಿಬಿಟ್ಟು ಕೂತಿದ್ದೀವಿ. ಆ್ಯಂಡ್ ದೋ ಜನ ಕಮ್ಮಿನೇ ಇದ್ರೂ ಸರ್ವಿಸು ಸ್ವಲ್ಪ ಸ್ಲೋ ಆಗೇ ಇದೆ, ಬಿಕಾಸ್ ದೇ ಹ್ಯಾವ್ ಟು ಪ್ರಿಪೇರ್ ಆಬ್ವಿಯಸ್ಲಿ. ಆ್ಯಂಡ್ ದೆರ್ ಇಸ್ ನಾಟ್ too much of options if you are thinking like ಏನೇನಿದೆ ಅಂತ. there are as usual ಕೆಫೆಲಿ ಏನೇನು ಇದಿರುತ್ತೆ ಸ್ನ್ಯಾಕ್ಸು ಅದಿದೆ. ನೋ ಪಿಜ್ಜಾ ಬೈ ದ ವೇ, ನನಗಂತೂ ಕಾಣಿಸ್ಲಿಲ್ಲ. ಬಟ್ ಪಾಸ್ತಾ ಅದು ಆ ಥರ ಇದೆ, ಪಾಸ್ತಾಸು ನೂಡಲ್ಸು ಆ ಥರ ಇದೆ. ಬಟ್ ಪಿಜ್ಜಾ ಅಂತೂ ಬುಕ್ಕಲ್ಲೆಲ್ಲೂ ಕಾಣಿಸ್ಲಿಲ್ಲ. ಆ್ಯಂಡ್ ಯು ಕ್ಯಾನ್ ಟೇಕ್ ಡ್ರಿಂಕ್ಸ್ ಲೈಕ್ ದಿಸ್. ಸೊ ಓರಿಯೋ ಶೇಕ್. ಸೊ ಈ ಥರ ನಾವು ಬೇರೆ ಬೇರೆ ಶೇಕ್ಸ್ನ ತಗೋಬಹುದು. ಅದು ಬಿಟ್ಟರೆ ರೆಗ್ಯುಲರ್ ಕಾಫಿ ಮತ್ತು ಟೀ, ಕೋಲ್ಡ್ ಟೀ ಅದೆಲ್ಲ ಇದೆ. ಆ್ಯಂಡ್ ಎಸ್, ಸ್ನ್ಯಾಕ್ಸ್ ಇದೆ. ನಾನ್ ವೆಜ್ಜಲ್ಲಿ ಸ್ವಲ್ಪ ಇದೆ, ಲೈಕ್ ಆ್ಯಸ್ ಯೂಶುವಲ್ ಚಿಕನ್ ಅದು ಇದು ಏನೋ ಬರುತ್ತೆ ಅದು. ಸೊ ಇಟ್ಸ್ ಎ ಬೇಸಿಕ್ ಕೆಫೆ ನೀಡ್ಸ್. ನೋ ಹಾಟ್ ಡ್ರಿಂಕ್ಸ್, ನೋ ಬಿಯರ್, ನೋ ಫ್ರೀ ಬ್ರೀಸರ್, ಏನು ಅದೆಲ್ಲ ಇಲ್ಲಿ ಏನೂ ಸಿಕ್ಕೋದಿಲ್ಲ. ಸೊ ಇಫ್ ಯು ಆರ್ ಪ್ಲಾನಿಂಗ್ ಫಾರ್ ಎ ಪ್ಲೇನ್ ಕೆಫೆ with open seatings and a quite peaceful place to chit chat, so this is the place. So now order madidvi pasta. So pasta was okay, it was nice. And adr jote ಸ್ವಲ್ಪ loaded nachos hangene we had ordered 2 drinks. So ಅದಲ್ದಲ್ಲೇ ನಾವು ಆ್ಯಕ್ಚುಲಿ ಸ್ಟೇಕ್ ಆರ್ಡರ್ ಮಾಡಿದ್ವಿ, ವೆಜ್ ಸ್ಟೇಕ್. ಸೊ ವೆಜ್ ಸ್ಟೇಕಲ್ಲಿ ಯು ಕ್ಯಾನ್ ಸಿ these things were there: veggies, fried mushroom and pepper bell tomatoes with steamed rice and paneer with the steak, paneer steak. So ಈ ಥರ ಸಕ್ಕದಾಗಿ ಇತ್ತು. ಅದಲ್ದಲ್ಲೇ ನಾವು ಆ್ಯಕ್ಚುಲಿ ಅಚಾರಿ ಪನ್ನೀರ್ ಟಿಕ್ಕಾ ಆರ್ಡರ್ ಮಾಡಿದ್ವಿ. ಬೈ ದ ಟೈಮ್ ಅವರು ಅದನ್ನು ಸರ್ವ್ ಮಾಡೋ ಅಷ್ಟೊತ್ತಿಗೆ ಇಟ್ ವಾಸ್ ಟೂ ಲೇಟ್ ಆ್ಯಂಡ್ ವಿ ವರ್ ಫುಲ್. ಸೊ ಅದನ್ನು ನಾವು ಆ್ಯಕ್ಚುಲಿ ಪಾರ್ಸಲ್ ತೊಗೊಂಡು ಹೊರಟ್ವಿ ಮನೆಗೇನೆ. ಅಲ್ಲಿಗೆ ಹೋಗಿ ತಿನ್ನೋಣ, ಯಾಕಂದರೆ ಇಲ್ಲಿಂದ ಮತ್ತೆ ಮನೆಗೆ ಹೋಗುವಾಗ ಹೊಟ್ಟೆ ಸಿಗುತ್ತೆ ಅಂತ. ಸೊ ಫೈನಲಿ ಐ ಡಿಂಟ್ ಫೌಂಡ್ ಮಚ್ ಪೀಪಲ್ ಹಿಯರ್, ಬಟ್ ಇಟ್ ವಾಸ್ ರಿಯಲಿ ನೈಸ್. ಆದರೆ ಮಳೆ ಸ್ಟಾರ್ಟ್ ಆಗ್ಬಿಡ್ತು ಆ್ಯಸ್ ಐ ಎಕ್ಸ್ಪೆಕ್ಟೆಡ್. ಸೊ ದಟ್ ಈಸ್ ದ ಒನ್ ರೀಸನ್ ಐ ಫೆಲ್ಟ್ ಇವತ್ತು ತುಂಬ ಜನ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಮೇ ಬಿ ಡ್ಯೂ ಟು ದ್ಯಾಟ್, ಬಿಕಾಸ್ ಓಪನ್ ಸೀಟಿಂಗಲ್ಲಿ ಎಲ್ಲಿ ಓಡ್ ಬಂದು ಒಳಗಡೆ ಕೂತ್ಕೊಳಕ್ಕಾಗತ್ತೆ. ಇಫ್ ದ ಕ್ಯಾನಪೀಸ್ ಆರ್ ಆಕ್ಯುಪೈಡ್ ದೆನ್ ಇಟ್ ಈಸ್ ರಿಯಲಿ
not going to work. So anyways, but I really like the place and you should also visit once and then you might like it. And anyways, we really had a good time visiting this. ತುಂಬಾನೇ ಸಕ್ಕದಾಗಿ ಅನ್ನಿಸ್ತು, ದೊಡ್ಡದಾಗಿದೆ, ಆಂಬಿಯನ್ಸು ಸಕ್ಕದಾಗಿದೆ, ನೇಚರು, ಯು ಶುಡ್ ರಿಯಲಿ ವಿಸಿಟ್. ಸೊ ವಿ ರಿಯಲಿ ಎಂಜಾಯ್ಡ್ ಆ್ಯಂಡ್ ಫೈನಲಿ ಸ್ವಲ್ಪ ಮಳೆಲೆ ನೆನ್ಕೊಂಡು ನಾವು ವಾಪಸ್ಸು ಮನೆಗೆ ಹೋಗ್ತಾ ಇದ್ದೀವಿ ಬಿಕಾಸ್ ದ ರೈನ್ ಸ್ಟಾಪ್ಡ್ ಬಟ್ ಇಟ್ ವಾಸ್ ಡ್ರಿಸ್ಲಿಂಗ್. ಸೊ ಎನಿವೇಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.